ಹಾಯ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಟೆಕ್ಟರ್ ಕನ್ನಡ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ಕೆಲವು ಯೂನಿಕ್ ಗ್ಯಾಜೆಟ್ಸ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಕಾಣ್ತಾ ಇದೆ ನಿಮಗೆ ನ್ಯೂಟನ್ ಗ್ಯಾಲಕ್ಸಿ ಅಂಥೇಳಿ. ಇದು ಒಂದು ಎಮರ್ಜೆನ್ಸಿ ಲೈಟ್ ಥರನೂ ವರ್ಕ್ ಆಗುತ್ತೆ, ಮೂಡ್ ಲ್ಯಾಂಪ್ ಥರನೂ ವರ್ಕ್ ಆಗುತ್ತೆ. ಇದೊಂದು ರೀಚಾರ್ಜಬಲ್ ಲೈಟ್ ಅಂತಲೇ ಹೇಳ್ಬೋದು. ಮತ್ತು ಇದು ಬಂದು ರೆಟಿನಾ TM ನಾನ್ ಕಾಂಟ್ಯಾಕ್ಟ್ AC ವೋಲ್ಟೇಜ್ ಟೆಸ್ಟರ್ ವಿತ್ ಲೈಟ್ ಆ್ಯಂಡ್ ಸ್ವಿಚ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಇದು ಯಾವ ಥರ ವರ್ಕ್ ಆಗುತ್ತೆ ಮತ್ತು ಇದು ಯಾವ ರೀತಿ ಇದೆ ಗ್ಯಾಜೆಟ್ ಅನ್ನೋದು ನಾನು ಈ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬನ್ನಿ, ನಾವು ಮೊದಲನೇದಾಗಿ ಒಂದು ನ್ಯೂಟನ್ ಫೀಲ್ ದ ಬೆಸ್ಟ್ ಗ್ಯಾಲಕ್ಸಿ ಮಲ್ಟಿಕರ್ LED ಲೈಟ್ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದರೆ. ಅದರಲ್ಲಿ ಬ್ಯಾಟ್ರಿ ಬಂದು ಎಷ್ಟು ಕೆಪಾಸಿಟಿ ಅಂತ ಅವರಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ಕಾಣ್ತಾ ಇದೆ ನಮಗೆ 2000 mAh ಬ್ಯಾಟ್ರಿ ಅಂಥೇಳಿ. ನಮಗೆ ಲ್ಯಾಂಪ್ ಅಥವಾ ಮೂಡ್ ಲೈಟ್ ಅಂತಲೂ ಹೇಳ್ಬೋದು, ಎಮರ್ಜೆನ್ಸಿ ಲೈಟ್ ಅಂತಲೂ ಹೇಳ್ಬೋದು. ನೋಡೋದಕ್ಕೆ ಈ ರೀತಿ ಕಾಣ್ತಾ ಇದೆ, ಒಳ್ಳೆ ಟೇಬಲ್ ಲ್ಯಾಂಪ್ ಇದ್ದಂಗೆ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಈ ಕಡೆ ಇದರಲ್ಲಿ 2 ವೆರೈಟಿ ಬರುತ್ತೆ. ಒಂದು ಬಂದು ಡೋಮ್ ಶೇಪು, ಇನ್ನೊಂದು ನಾರ್ಮಲ್ ಟೇಬಲ್ ಲ್ಯಾಂಪ್ ಇದ್ದಂಗೆ ಶೇಪ್ ಬರುತ್ತೆ. ಇದರಲ್ಲಿ ನಮಗೆ ಯೆಲ್ಲೋ ಕಲರ್, ಇಲ್ಲಿ ಟಿಕ್ ಆಗಿರೋದು ಯೆಲ್ಲೋ ಕಲರ್ ಇದೆ ಆ್ಯಕ್ಚುಲಿ ಪ್ರಾಡಕ್ಟು. ನಮಗಿಲ್ಲಿ ಕಾಣ್ತಾ ಇದೆ MRP. ಇದರಲ್ಲಿ ಇಲ್ಲೇ ಕಾಣ್ತಾ ಇದೆ ನಮಗೆ 999 ಅಂಥೇಳಿ, ಅಂದರೆ 1000 ರೂಪಾಯಿ ಅಂಥೇಳಿ. ಆದರೆ ನಾನು ಕೊಟ್ಟಿರೋ ಪ್ರೈಸ್ ನಾನು ನಿಮಗೆ ವೀಡಿಯೋಲಿ ಹೋಗ್ತಾ ತಿಳಿಸ್ತೇನೆ. ನಮಗೆ ಬಾಕ್ಸು ಮತ್ತು ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಒಳ್ಳೆ ಕ್ವಾಲಿಟಿ ಬಾಕ್ಸು, ಒಳ್ಳೆ ಪ್ರೀಮಿಯಮ್ ಲುಕ್ ವೈಸ್ ಬಾಕ್ಸ್ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಸೈಡ್ ನಮಗೆ ಲೈಟ್ ಸೋರ್ಸ್, LED ಬಲ್ಪು, ವೋಲ್ಟೇಜು 5 volts DC ವೋಲ್ಟೇಜ್ ಅಂತ ಹೇಳಿದ್ರೆ. ಚಾರ್ಜಿಂಗ್ ಬಂದು ಮೈಕ್ರೋ USB ಕನೆಕ್ಷನ್ ಅಂತ ಅವ್ರು ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಚಾರ್ಜಿಂಗ್ ಟೈಮ್ ಬಂದು 8 hours, ಬ್ಯಾಟ್ರಿ ಬ್ಯಾಕಪ್ ಬಂದು 4 to 5 hours ಅಂತ ಹೇಳಿದ್ದಾರೆ. ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಮತ್ತು ಡಿಪೆಂಡ್ಸ್ ಆನ್ LED ಬ್ರೈಟ್ನೆಸ್. ಅದು ಇವಾಗ ನಾವೇನಾದರೂ LED ಬ್ರೈಟ್ನೆಸ್ ಏನಾದರೂ ತುಂಬ ಮ್ಯಾಕ್ಸಿಮಮಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ 4 to 5 hours ಅನ್ನೋದು 3 to 4 hours ಆಗಬಹುದು. ಹಾಗಾಗಿ ನಾರ್ಮಲ್ನಲ್ಲಿ ಏನಾದರೂ ನಾವು LED ಲೈಟ್ನ ಬ್ರೈಟ್ನೆಸ್ ಇಟ್ಕೊಂಡ್ರೆ ನಮಗೆ ಕಂಪಲ್ಸರಿ 4 to 5 hours ಒಳ್ಳೆ ಬ್ಯಾಕಪ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಪ್ರಾಡಕ್ಟ್ ಯಾವ ರೀತಿ ಇದೆ ಅಂತೇಳಿ. ನಾವು ಬಾಕ್ಸು ಓಪನ್ ಮಾಡ್ತಾ ಇದ್ದಂಗೆ ನಮಗೆ ನೋಡೋಕ್ಕೆ ಈ ರೀತಿ ಕಾಣ್ತಾ ಇದೆ. ಒಂದು ಪ್ಲಾಸ್ಟಿಕ್ ಕವರು, ಹಾರ್ಡ್ ಪ್ಲಾಸ್ಟಿಕ್ ಕವರ್ ಅವ್ರು ಕೊಟ್ಟಿದ್ದಾರೆ. ಅದು ಬಿಟ್ಟರೆ ನಮಗೆ ಡಬ್ಬದಲ್ಲಿ ಇನ್ನೇನು ಇಲ್ಲ, ಯಾವುದೇ ಒಂದು ಯೂಸರ್ ಮ್ಯಾನ್ಯುವಲ್ ಇಲ್ಲ, ಮತ್ತು ಯಾವುದೇ ಒಂದು USB ರೀಡಿಂಗ್ ಮ್ಯಾನ್ಯುವಲ್ ಇಲ್ಲ, ಮತ್ತು ಯಾವುದೇ ಒಂದು USB ಕೇಬಲ್ ನಮಗೆ ಕಾಣ್ತಾ ಇಲ್ಲ. ಇದನ್ನು ಓಪನ್ ಮಾಡ್ತಾ ಇದ್ದರೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನೋಡ್ತಾ ಇದ್ದೀರಾ, ಪ್ಲಾಸ್ಟಿಕ್ ರ್ಯಾಪ್ನ ನಾನು ಅನ್ರ್ಯಾಪ್ ಮಾಡಿದ ತಕ್ಷಣ ನಮಗೆ ಪ್ರಾಡಕ್ಟ್ ನೋಡೋದಕ್ಕೆ ಈ ರೀತಿ ಸಿಗ್ತಾ ಇದೆ. ನ್ಯೂಟನ್ ಫೀಲ್ ದ ಬೆಸ್ಟ್ ಅಂತೇಳಿ. ಇಲ್ಲಿ ಬಂದು ಇದು ಬಂದು ಬ್ಯಾಟ್ರಿಯ ಒಂದು ಕಂಪಾರ್ಟ್ಮೆಂಟ್, ಇದು ವೆಯ್ಟ್ ಆಗಿದೆ. ಅದು ಬಿಟ್ಟರೆ ಇದು ಬಂದು ಲ್ಯಾಂಪದು, ಇದು ಬಂದು ಸ್ವಿಚ್ಚು. ನಮಗೆ ಪ್ರಾಡಕ್ಟ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಹಾರ್ಡ್ ಪ್ಲಾಸ್ಟಿಕ್ ಒಂಥರ ಸ್ಮೂತೆಸ್ಟ್ ಆಗಿದೆ, ಮತ್ತು ಕ್ವಾಲಿಟಿನೂ ಅಷ್ಟೇ ಒಳ್ಳೆ ಪ್ರೀಮಿಯಮ್ ಕ್ವಾಲಿಟಿಯಲ್ಲೇ ಇದೆ. ಇವಾಗ ಒಳ್ಳೊಳ್ಳೆ ಕಂಪನಿದು ನಾವು ತೊಗೊಂಡ್ರೆ ಯಾವ ರೀತಿ ಕ್ವಾಲಿಟಿನ ನಾವು ಫೀಲ್ ಮಾಡ್ತೀವೋ ಅದೇ ರೀತಿ ನಮಗೆ ಇದು ಫೀಲ್ ಆಗ್ತಾ ಇದೆ. ಮತ್ತು ನೋಡಿ, ನಮಗೆ ನೋಡೋಕ್ಕೆ ಇದು ಈ ರೀತಿ ಸಿಗ್ತಾ ಇದೆ. ಇಲ್ಲಿ ಸ್ವಿಚ್ ಸಿಗ್ತಾ ಇದೆ, ರೊಟೇಟಬಲ್ ಸ್ವಿಚ್ ಅದು. ಅದು ಬಿಟ್ಟರೆ ನಮಗೆ ಹಿಂದ್ಗಡೆ USB ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಕೂಡ ಸಿಗುತ್ತೆ. ಅವರು ಹೇಳಿರೋ ಥರ 8 hours ಚಾರ್ಜಿಂಗ್ ಹಾಕ್ಬಿಡ್ಬೇಕು. ಚಾರ್ಜಿಂಗ್ ಹಾಕಿದ್ರೆ ನಮಗೆ 4 to 5 hours ಬ್ಯಾಕಪ್ಪು ಬ್ಯಾಟ್ರಿ ಕೊಡುತ್ತೆ ಅಂಥೇಳಿ. ನೋಡೋಣ ಚಾರ್ಜಿಂಗ್ ಇದು ಆಗಿರುತ್ತೆ. ಆ್ಯಕ್ಚುಲಾಗಿ ಇದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಲ್ಲ, ನಾನಿದು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆ ಬಾಕ್ಸಲ್ಲಿ ಬಂದು ಅವ್ರು ಕೊಟ್ಟಿರುವ ಒಂದು MRP ಪ್ರೈಸ್ ಬಂದು 999, 1000 ರೂಪಾಯಿ. ಆದರೆ ಇದನ್ನು ನಾನು ಪರ್ಚೇಸ್ ಮಾಡಿದ್ದು 399, 400 rupeesಗೆ. ನಿಜವಾಗ್ಲೂ ಹೇಳ್ತೀನಿ, ವರ್ತ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿದೆ ಇದು ಪ್ರಾಡಕ್ಟು. ನೋಡೋಣ, ಫಸ್ಟ್ ಬ್ಯಾಕಪ್ಪು ಮತ್ತು ಇದನ್ನೆಲ್ಲ ಚೆಕ್ ಮಾಡ್ತೀನಿ, ಆಮೇಲೆ ವರ್ತ್ ಇಲ್ಲ ಅಂತ ಹೇಳ್ತೀನಿ. ಮತ್ತು ಫಸ್ಟ್ ಇವಾಗ ಅದರದ್ದೊಂದು ಯೂಸೇಜ್ ಹೆಂಗೆ ಕಾಣುತ್ತೆ ಮತ್ತು ಅದು ಯಾವ ರೀತಿ ಇದೆ ಅನ್ನೋದನ್ನು ನೋಡಿ ಆಮೇಲೆ ಪ್ರೈಸು ವರ್ತಾ ಇಲ್ಲ ಅಂತ ಹೇಳೋಣ. ಫಸ್ಟು ಆನ್ ಮಾಡೋಣ. ಓ ಮೈ ಗಾಡ್, ಕಾಣ್ತಾ ಇದೆ ನೋಡಿ. ಆನ್ ಮಾಡ್ತಾ ಇದ್ದಂಗೆ ನಮಗೆ ಆರೆಂಜ್ ಕಲರ್ ಬರ್ತಾ ಇದೆ ಲೈಟು. ನೆಕ್ಸ್ಟ್ ಹಂಗೆ ರೊಟೇಟ್ ಮಾಡಿದ್ರೆ ಗ್ರೀನ್ ಇದೆ, ಆ್ಯಕ್ಚುಲಾಗಿ ಗ್ರೀನ್ ಕಲರ್ ಬರ್ತಾ ಇದೆ. ನೆಕ್ಸ್ಟು ಬ್ಲೂ ಬಂತು. ನೆಕ್ಸ್ಟ್ ಇವಾಗ ನಮಗೆ ಕೂಲ್ ವೈಟ್ LED ಬರ್ತಾ ಇದೆ. ಕೂಲ್ ವೈಟ್ LED, ಓಕೆ. ಇದು ಕೂಲ್ ವೈಟ್ LED ನಾರ್ಮಲ್ 0 ಮೋಡ್ ಅಂತ ಹೇಳಿದ್ರೆ ಮೋಡ್ 1 ಇದು ಸ್ವಲ್ಪ ಬ್ರೈಟ್ನೆಸ್ ಇದೆ. ಅದು ಬಿಟ್ಟರೆ ನೆಕ್ಸ್ಟ್ ಮೋಡ್ 3 ಇದೆ. ಓ ಮೈ ಗಾಡ್, ಇದು ಮೋಡ್ 4.
ಕೂಲ್ LED ನಮಗೆ 4 ಮೋಡ್ಸ್ ಬರ್ತಾಯಿದೆ. ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ರೈಟ್ನೆಸ್ ಎಷ್ಟು ಬರ್ತಾಯಿದೆ ಅಂತೇಳಿ. ನಿಮ್ಗೆ ಇಲ್ಲಿ ಕಾಣ್ತಾ ಇರ್ಬೋದು, ಇವಾಗ ಕಾಣ್ತಾ ಇದೆ ನೋಡಿ, ಮ್ಯಾಟ್ ನಮಗೆ ಯಾವ ರೀತಿ ಕಲರ್ ಬರ್ತಾಯಿದೆಯೋ ಅದು ನಮಗೆ ಇಲ್ಲಿ ಫೀಲ್ ಆಗ್ತಾಯಿದೆ ನೋಡಿ. ಯಾವ ಕಲರ್ ಅನ್ನೋದು ನಮಗೆ ಇಲ್ಲಿ ಫೀಲ್ ಆಗ್ತಾಯಿದೆ. ಆರೆಂಜ್ ಇದು ಬಂದು ಗ್ರೀನ್, ಇದು ಬಂದು ಬ್ಲೂ, ಡಾರ್ಕ್ ಬ್ಲೂ, ಇದು ಬಂದು ವೈಟು. ಬ್ರೈಟ್ನೆಸ್ ನೋಡಿ ಲೆವೆಲ್ಲು ಎಷ್ಟು ಗಂಟ ಫ್ಲೋ ಆಗುತ್ತೆ ನೋಡಿ. ಇಲ್ಲಿ ಗಂಟ ನಮಗೆ ಫ್ಲೋ ಅಂತ ಹೇಳಿದ್ರೆ ಮ್ಯಾಟಲ್ಲಿ ಇಲ್ಲಿ ಗಂಟ. ನಾನು ನಿಮಗೆ ಬೇಕಾದರೆ ರೂಮ್ ಇದರಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬೆಳಕಿಗೆ ಎಷ್ಟು ಬರುತ್ತೆ ಅಂತೇಳಿ. ನಾರ್ಮಲ್ ಇದು 1ನಲ್ಲಿ 1 ಲೆವೆಲ್ 2 ಇದು ಲೆವೆಲ್ 3 ಲೆವೆಲ್ 4 ಮಾತ್ರ ಸಿಕ್ಕಾಪಟ್ಟೆ ಬ್ರೈಟ್ನೆಸ್ ಬರ್ತಾಯಿದೆ. ನಿಜವಾಗ್ಲೂ 399 ಪ್ರೈಸ್ ರೇಂಜ್ಗೆ ಈ ಪ್ರಾಡಕ್ಟು ವರ್ತ್ ಅಂತಲೇ ಹೇಳ್ಬೋದು. ಒಳ್ಳೆ ಕ್ವಾಲಿಟಿಯ ಪ್ರಾಡಕ್ಟು ಹೌದು. ಇದು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಿಮಗೆ ತುಂಬ ನಿಜವಾಗ್ಲೂ 399 ಪ್ರೈಸ್ ರೇಂಜ್ಗೆ ಕಣ್ಣು ಮುಚ್ಕೊಂಡು ತೊಗೋಬೋದು ನಾವು ಪ್ರಾಡಕ್ಟ್ ಇದು. ನೋಡೋಣ, ಈಗ ನಾನು ರೂಮಲ್ಲಿ ಎಲ್ಲ ಲೈಟೆಲ್ಲ ಆಫ್ ಮಾಡಿ ಬ್ರೈಟ್ನೆಸ್ ಎಷ್ಟು ಬರುತ್ತೆ ಅನ್ನೋದು ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೇನೆ. ಕಾಣ್ತಾ ಇದೆ ಈಗ ರೂಮ್, ಇದು ಪಿಚ್ ಬ್ಲ್ಯಾಕ್ ಇದೆ, ನಿಮಗೆ ಕಾಣ್ತಾ ಇದೆ ನೋಡಿ. ಫುಲ್ ರೂಮ್ ಡಾರ್ಕ್ ಪಿಚ್ ಬ್ಲ್ಯಾಕ್ ಇದೆ ಆ್ಯಕ್ಚುಲಿಗೆ. ಇವಾಗ ನಾನು ಫಸ್ಟ್ ಸ್ವಿಚ್ನ ನಾನು ನಿಮಗೆ ಆನ್ ಮಾಡ್ತೀನಿ. ಕಾಣ್ತಾ ಇದೆ ನಿಮಗೆ ಆರೆಂಜ್ ಕಲರು ಕಾಣ್ತಾ ಇದೆಯಲ್ಲ, ಸೀಲಿಂಗಲ್ಲಿ ನಿಮಗೆ ಆರೆಂಜ್ ಕಲರ್ ಇದು ಅಂತ ಹೇಳಿದ್ರೆ ಒಂದು ರೂಮಿಗೆ ನಮಗೆ ಇಷ್ಟು ಬೆಳಕು ಬರುತ್ತೆ. ಅದು ಬಿಟ್ಟರೆ ಇದು ಗ್ರೀನ್ ಕಲರ್, ಅದು ಬಿಟ್ಟರೆ ಬ್ಲೂ ಕಲರ್ ಇದು. ನೆಕ್ಸ್ಟು 1 ಲೆವೆಲ್ನ ಒಂದು LED ಬ್ರೈಟ್ನೆಸ್ಸು ನಮಗೆ ಲೆವೆಲ್ 1 ಇದು ಲೆವೆಲ್ 2 ನಮಗೆ ರೂಮ್ ಆರಾಮ್ಸೆ ನೋಡಿ ಒಳ್ಳೆ ಸಖತ್ತಾಗೆ ಬರ್ತಾಯಿದೆ ಬ್ರೈಟ್ನೆಸ್ಸು. ಇದು ಲೆವೆಲ್ 2, ಇದು ಲೆವೆಲ್ 4 ಇದು ನೋಡಿ. ಒಳ್ಳೆ ನಮಗೆ ನಿಜವಾಗ್ಲೂ LED ಬಲ್ಪು ಎರಡು LED ಬಲ್ಪ್ ಹಾಕ್ಕೊಂಡ್ರೆ ನಮ್ಗೆ ರೂಮ್ ಹೆಂಗೆ ಕಾಣಿಸುತ್ತೋ ಅಷ್ಟು ಬೆಳಕಿದೆ ನಮಗೆ. ನಿಜವಾಗ್ಲೂ ಇದು ಒಳ್ಳೆ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಈ ಪ್ರಾಡಕ್ಟು. ಈ ಪ್ರೈಸ್ ರೇಂಜಿಗೆ ಕಣ್ಣು ಮುಚ್ಕೊಂಡು ಈ ಪ್ರಾಡಕ್ಟ್ನ ತಗೊಳ್ಳೋದು. ಬನ್ನಿ ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಅಂತೇಳಿ ನೋಡೋಣ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಬಂದು Manjunath M ಅಂಥೇಳಿ, ಅದರ ಕಂಪ್ನಿ ಹೆಸರು ನಾನ್ ಕಾಂಟ್ಯಾಕ್ಟ್ AC ವೋಲ್ಟೇಜ್ ಟೆಸ್ಟರ್ ವಿತ್ ಲೈಟ್ ಆ್ಯಂಡ್ ಸ್ವಿಚ್ ಅಂತ ಅವ್ರಲ್ಲಿ ಕೊಟ್ಟಿದ್ದಾರೆ. ನಮಗೆ ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಇದರಲ್ಲಿ ಎಲ್ಲೂ ನಮಗೆ MRP ಏನು ನಮಗೆ ಅಲ್ಲಿ ಕೊಟ್ಟಿಲ್ಲ ಆ್ಯಕ್ಚುಲಾಗೆ. ನಾನು ಹೋಗ್ತಾ ವೀಡಿಯೋಲ್ಲಿ ತಿಳಿಸ್ಕೊಡ್ತೀನಿ ಎಷ್ಟು ಇದ್ರ MRP ಅಂತೇಳಿ, ಮತ್ತು ಇದ್ರ ಯೂಸ್ ಏನು ಅಂತೇಳಿ ನನಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಬಾಕ್ಸ್ನ ಓಪನ್ ಮಾಡ್ತಾ ಇದ್ದಂಗೆ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ಕಾಣ್ತಾ ಇದೆ ನಿಮಗೆ 2 ಸೆಲ್ ಕೊಟ್ಟಿದ್ದಾರೆ ಅವರೇ, AAA ಸೈಜ್ನ 2 ಸೆಲ್ ಕೊಟ್ಟಿದ್ದಾರೆ. ಮತ್ತು ಒಂದು ನಾನ್ ಕಾಂಟ್ಯಾಕ್ಟ್ AC ವೋಲ್ಟೇಜ್ ಟೆಸ್ಟರ್ನ ಒಂದು ಇಕ್ವಿಪ್ಮೆಂಟ್ ನಮಗೆ ನೋಡೋಕ್ಕೆ ಸಿಗುತ್ತೆ. ಅದು ಬಿಟ್ಟರೆ ನಮಗೆ ಈ ಬಾಕ್ಸಲ್ಲಿ ನಮಗಿನ್ನೇನು ನೋಡೋಕ್ಕೆ ಸಿಗ್ತಾ ಇಲ್ಲ. ಇದನ್ನು ಸೈಡ್ಗಿಟ್ಟು ನಾವು ಕಾಂಪೋನೆಂಟ್ ನೋಡೋಣ ಯಾವ ರೀತಿ ಇದೆ ಅಂಥೇಳಿ. ನಮಗೆ ಪ್ರಾಡಕ್ಟ್ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ. ನಮಗೆ ಇದರಲ್ಲಿ ಎಂಥದ್ದು ಏನೂ ಇಲ್ಲ, ಜಸ್ಟ್ ಇದಿಷ್ಟೇ. ಇದರಲ್ಲೇ ನಮಗೆ ಸೆಲ್ ಕಂಪಾರ್ಟ್ಮೆಂಟ್ ಕೊಟ್ಟಿರ್ತಾನೆ. ಅದನ್ನು ಸೆಲ್ನ ಇನ್ಸರ್ಟ್ ಮಾಡಿ ನಾವು ಇದನ್ನು ಯೂಸ್ ಮಾಡೋಣ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ವಾರ್ನಿಂಗ್ ಕೊಟ್ಟಿದ್ದಾರೆ. ವಾರ್ನಿಂಗ್ ಕಾಣ್ತಾ ಇದೆ ನಿಮಗೆ. ವಾರ್ನಿಂಗ್ ಕೊಟ್ಟಿದ್ದಾರೆ ನೋಡಿ, ಟೆಸ್ಟ್ ಬಿಫೋರ್ ಯೂಸಿಂಗ್ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹುಷಾರಾಗಿ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿ ಅಂದಂಗೆ ನಾವು ಆದಷ್ಟು ಹುಷಾರಾಗಿ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೆನ್ಸಿಟಿವಿಟಿ ರೇಂಜ್ ಬಂದು ನೋಡಿ ಕೊಟ್ಟಿದ್ದಾರೆ 900 to 1000 ವೋಲ್ಟ್ಸ್ AC ಅಂತ ಕೊಟ್ಟಿದ್ದಾರೆ. ಓಕೆನಾ, ನೋಡೋಣ ಇದನ್ನು ಸೆಲ್ನ ಕಂಪಾರ್ಟ್ಮೆಂಟ್ ಹೆಂಗಿದೆ ಅಂತ ಹೇಳಿ ಚೆಕ್ ಮಾಡೋಣ. ಫಸ್ಟು ಇದನ್ನು ಹಿಂಗೆ ಓಪನ್ ಮಾಡ್ತಾಯಿದ್ರೆ ನಮಗೆ ಈ ರೀತಿ ಸಿಗ್ತಾ ಇದೆ. ಇದರದ್ದು ಒಂದು ಬ್ಯಾಕ್ನ ಒಂದು ಕವರು. ಇದಕ್ಕೆ ನಾವು ಈ ಸೆಲ್ನ ಹಾಕೋಣ. AAA ಸೆಲ್ನ 2 ಸೆಲ್ ಅವರೇ ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ 2 ಸೆಲ್ನ ಅವ್ರು ಕೊಟ್ಟಿದ್ದಾರೆ, ಪ್ಲಸ್ಸು ಮೈನಸ್ಸು. ಒಂದು ಬೀಪ್ ಸೌಂಡ್ ಬಂತು, ಮೋಸ್ಟ್ಲಿ ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಏನಾದರೂ ಅದು ಸೌಂಡ್ ಬಂತೆ ಅಂತ ಗೊತ್ತಿಲ್ಲ ನಮಗೆ. ನೋಡೋಣ, ಚೆಕ್ ಮಾಡಿ ನೋಡೋಣ, ಗೊತ್ತಾಗುತ್ತೆ ನಮಗೆ. ಇದು ಕಾಣ್ತಿದೆಯಲ್ಲ LED ಲೈಟ್ ಆನ್ ಆಗ್ತಾಯಿದೆ ಅಂತ ಹೇಳಿದ್ರೆ ಈ ರಾತ್ರಿ ಹೊತ್ತಲ್ಲಿ ಎಲ್ಲ ಯೂಸ್ ಮಾಡ್ತಾರಲ್ವ, ಮೇಯ್ನಾಗಿ ಎಲೆಕ್ಟ್ರಿಷಿಯನ್ಸ್ ಇವರೆಲ್ಲ ಅಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಈ ಹೊಸ ಬಿಲ್ಡಿಂಗಲ್ಲಿ ಕನ್ಸ್ಟ್ರಕ್ಷನ್ ಟೈಮಲ್ಲಿ
ವೋಲ್ಟೇಜು ಅಲ್ಲಿ ಪಾಸ್ ಆಗ್ತಾ ಇದೆಯಾ ಇಲ್ಲ ಅಂತ ನಾವು ಚೆಕ್ ಮಾಡ್ಬೋದು ನಾವು. ಹಾಗಾಗಿ ಇದು ನಮಗೆ ಯೂಸ್ ಆಗುತ್ತೆ. ಬನ್ನಿ ಚೆಕ್ ಮಾಡೋಣ ನೆಕ್ಸ್ಟು ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಾವು ಇವಾಗ ಚೆಕ್ ಮಾಡೋಣ. ಬನ್ನಿ ಈಗ ಚೆಕ್ ಮಾಡೋಣ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ನೋಡಿ ಇದನ್ನು ಫಸ್ಟ್ ನಾವು ಇದನ್ನು ಸ್ವಿಚ್ನ ಆನ್ ಮಾಡ್ಕೋಬೇಕು, ಪವರ್ ಎಲ್ಲಿ ಫ್ಲೋ ಆಗುತ್ತೆ ಅಂಥೇಳಿ. ಆಮೇಲೆ ಜಸ್ಟ್ ಆ ಪವರ್ ಪಾಯಿಂಟಲ್ಲಿ ನಾವು ಇನ್ಸರ್ಟ್ ಮಾಡಬೇಕು. ಆನ್ ಮಾಡಿದ್ರೆ ನಮಗೆ ಅದು ಹೇಳುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆ. ನಾವು ಜಸ್ಟ್ ಇದು ಪವರ್ ನಾವು ಇಲ್ಲಿ ಸ್ವಿಚ್ ಆನ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ, ಜಸ್ಟ್ ಹಿಂಗಿಟ್ಟರೆ ನಮಗೆ ಸಾಕು. ನೋಡಿ ಕಾಣ್ತಾ ಇದೆ, ವಿತ್ ಬಜರ್ ಕೂಡ ನಮಗೆ ಸೌಂಡ್ ಕೇಳ್ತಾ ಇದೆ. ಕೇಳ್ತಾ ಇದೆಯಾ? ಇವಾಗ ಜಸ್ಟ್ ಹಂಗೆ ನಾನು ಆಫ್ ಮಾಡ್ತೀನಿ, ನೋಡೋಣ. ಇವಾಗ ನೋಡಿ ಏನು ನಮಗೆ ಸೌಂಡ್ ಕೇಳ್ತಾ ಇಲ್ಲ, ಇವಾಗ ಕೇಳ್ತಾ ಇದೆ ನೋಡಿ. ಪ್ಲಸ್ LED ಲೈಟ್ ಇಂಡಿಕೇಶನ್ ಕೂಡ ಆಗ್ತಿದೆ ರೆಡ್ಡಲ್ಲಿ. ಹಜರ್ ಸೌಂಡ್ ಕೂಡ ನಮಗೆ ಕೇಳ್ತಾ ಇದೆ. ನೋಡಿದ್ರಲ್ವ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂಥೇಳಿ. ಅವರಲ್ಲಿ ಸ್ಪೆಸಿಫೈ ಮಾಡಿದರೆ AC ವೋಲ್ಟೇಜ್ ಟೆಸ್ಟರ್ ಅಂಥೇಳಿ. ಹಂಗಾಗಿ ನಾವು ಇದನ್ನು ಬರೀ AC ಅಂದರೆ ಪ್ಲೆಗ್ಸಲ್ಲಿ ಮಾತ್ರ ಇಟ್ಟು ನಾವು ಚೆಕ್ ಮಾಡ್ಬೋದು, ಅಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆಯಾ ಇಲ್ವಾ ಅಂಥೇಳಿ ನಾವು ಚೆಕ್ ಮಾಡ್ಬೋದು. ಆ ಪ್ಲೆಗ್ ಲೈನ್ಸ್ ಆಗಲಿ ವೈರಿಂಗ್ ಮಾಡೋರು ಎಲೆಕ್ಟ್ರಿಷಿಯನ್ಸ್ಗೆ ನಿಜವಾಗ್ಲೂ ಇದು ಒಳ್ಳೆಯ ಒಂದು ಇಕ್ವಿಪ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಬಂದು ಒಳ್ಳೆ ಪ್ರಾಡಕ್ಟ್. ಇದು ಆ್ಯಕ್ಚುಲಾಗಿ ತುಂಬ ಬೇಕಾಗಿರುವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನೆಕ್ಸ್ಟು ಫಸ್ಟ್ ಅನ್ಬಾಕ್ಸ್ ಮಾಡಿದ್ದು ಅಂತ ಒಂದು ಎಮರ್ಜಿ ಲ್ಯಾಂಪು, ಮೂಡ್ ಲ್ಯಾಂಪ್, ನಾವೇನು ಬೇಕಾದರೂ ಹೆಸರಿಡ್ಬೋದು ಇದಕ್ಕೆ. ಯಾಕಂತ ಹೇಳಿದ್ರೆ ಅಷ್ಟು ರೀತಿಯಲ್ಲೂ ಇದು ಒಳ್ಳೆ ಯೂಸ್ ಆಗ್ತಿದೆ ಆ್ಯಕ್ಚುಲಿ. ಆ ರೀತಿ ಒಂದು ಲ್ಯಾಂಪ್ ಇದು. ಈ ಎರಡು ಪ್ರಾಡಕ್ಟ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಇದ್ರದ್ದು ಪ್ರೈಸ್ ಹೇಳಿದ್ದೀನಿ ನಿಮಗೆ ನಾನು. ನಿಜವಾಗಲೂ 399 ಪ್ರೈಸ್ಗೆ ಇದು ಕಣ್ಣು ಮುಚ್ಕೊಂಡು ತೊಗೋಬೋದು. ಇದು ಅಷ್ಟೇ, ಕೇವಲ ನಿಮಗೆ 200 ರುಪೀಸ್ಗೆ ನಿಮಗೆ ಈ ಇಕ್ವಿಪ್ಮೆಂಟ್ ನಿಮಗೆ ಸಿಗುತ್ತೆ ಆರಾಮ್ಸೆ. ನಿಜವಾಗ್ಲೂ ಹೇಳ್ತೀನಿ, ಇದು ಇರಬೇಕಾಗಿರುವಂತಹ ಒಂದು ವಸ್ತುವೇ ಎಲ್ಲರ ಮನೆಗಳಲ್ಲಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಮನೆಗಳಲ್ಲಿ ಕಂಪಲ್ಸರಿ ಪವರ್ ಇದ್ದೇ ಇರುತ್ತೆ. ಪವರ್ ಟೆಸ್ಟ್ ಮಾಡೋದಕ್ಕಾದ್ರೂ ಇದು ಕಂಪಲ್ಸರಿ ಇರಲೇಬೇಕಾಗತ್ತೆ. ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ ನಮ್ಮ ಗಿನ್ಸ್ಗೆ, ಆ ಟೈಮಲ್ಲಿ ನಾವು ಇದನ್ನು ಚೆಕ್ ಮಾಡೋದಕ್ಕೆ ಈ ಥರ ಒಂದು ಇಕ್ವಿಪ್ಮೆಂಟು ಮನೇಲೊಂದು ಇರಲೇಬೇಕಾಗತ್ತೆ. ಹಾಗಾಗಿ ನೋಡಿ, ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು, ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ. ಅಲ್ಲಿಗಂಟ ಬಾಯ್. Zombie apocalypse.